ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ದಿನನೂ ಕೂಡ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಅತ್ತೆ ಮನೆಗೆ ಬಂದಿದ್ದೆ ಆ್ಯಂಡ್ ಶಾಪಿಂಗ್ ಎಲ್ಲ ಸ್ವಲ್ಪ ಹೋಗಿದ್ದರಿಂದ ವ್ಲಾಗ್ನ ನಾನು ಎಂಡ್ ಮಾಡಲಿಕ್ಕೆ ಆಗಲಿಲ್ಲ. ಬಂದಿದ್ದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಹಾಗಾಗಿ ಪಾಪುಗೆ ಊಟ ಮಾಡಿಸಿ ಮಲಗಿಸೋ ತನಕನೇ ತುಂಬಾ ಲೇಟ್ ಆಯಿತು ಅಂತ ನಾನು ಎಂಡು ಕೂಡ ಮಾಡಲಿಲ್ಲ. ಅದ್ರದ್ದು ಕಂಟಿನ್ಯೂಷನ್ ವ್ಲಾಗು ಇದಾಗಿರುತ್ತೆ. ಸೊ ಮಾರ್ನಿಂಗೇ ನನ್ನ ಮಗಳು ಎದ್ದು ಹಸು ಬರುತ್ತೆ ಅಂತ ವೆಯ್ಟ್ ಮಾಡಿಕೊಂಡು ಹೊರಗಡೆನೇ ಆಟಾಡ್ತಾ ಇದ್ಲು. ಸೊ ಫೈನಲಿ ಹಸು ಬಂದಿದ್ದರಿಂದ ಸ್ವಲ್ಪನೇ ಅವಳಿಗೂ ಕೂಡ ಖುಷಿ ಆಯಿತು. ಅದಾದಮೇಲೆ ಚಿಕ್ಕತ್ತೆ ಹೆಸರುಕಾಳು ಉಪ್ಪಿಟ್ಟು, ನಾವೆಲ್ಲ ಬಂದಿದ್ದರಿಂದ ಹೆಸರುಕಾಳು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು. ಸ್ವಲ್ಪ ಕೆಲಸ ಇದೆ, ಎಲ್ಲದನ್ನು ರೆಡಿ ಮಾಡಿದ್ದೀನಿ, ಸ್ವಲ್ಪ ಒಗ್ಗರಣೆ ಹಾಕು ಅಂತ ಹೇಳಿ ಹೋಗಿದ್ರು ಅಂತ ಹೇಳಿ. ಇವತ್ತು ಬೆಳಗ್ಗೆಗೆ ತಿಂಡಿಗೆ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ಮಾಡ್ಲಿಕ್ಕೆ ಬರಲ್ಲ, ಬಟ್ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದರಿಂದ ಒಗ್ಗರಣೆ ಹಾಕಿದ್ದೆ. ತುಂಬಾ ಚೆನ್ನಾಗಿತ್ತು ತಿಂಡಿ ಕೂಡ. ಅದಾದಮೇಲೆ ಒಂದು ಫಂಕ್ಷನ್ ಇತ್ತು. ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ಫಂಕ್ಷನಿಗೆ ಕರ್ಕೊಂಡು ಹೋಗೋದ್ರಿಂದ ಬೆಳಗ್ಗೆ ಟೈಮು ಸ್ವಲ್ಪನೇ ಹರೆಬರೆಯಲ್ಲಿ ನನ್ನ ವ್ಲಾಗ್ನು ಕೂಡ ಶುರು ಮಾಡಿದೆ. ಆ್ಯಂಡ್ ಹಸ್ಬೆಂಡ್ದು ಫ್ರೆಂಡ್ ಗೃಹ ಪ್ರವೇಶ ಆಗಿದ್ದರಿಂದ ಮನೆ ನಿಯರೆಸ್ಟೇ ಇದ್ದಿದ್ದು. ಸೊ ಫೋಟೋಗ್ರಾಫರು ಎಲ್ಲ ತುಂಬಾ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಆಗಿದ್ದರಿಂದ ನನ್ನ ಮಗಳದ್ದು ಕೂಡ ಒಂದಷ್ಟು ಫೋಟೋಗಳು ವೀಡಿಯೋಗಳನ್ನೂ ಕೂಡ ಮಾಡಿಸ್ದೆ. ಫಂಕ್ಷನ್ ಆಗಿದ್ದರಿಂದ ಲೆಹೆಂಗಾ ಸೆಟ್ ಹಾಕಿದ್ದೆ, ಬಟ್ ಅವಳಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಈ ಥರ ಎಲ್ಲ ಫ್ರಾಕ್ಗಳು ಮತ್ತು ಲೆಹೆಂಗಾ ಗಾಗ್ರಾಸು ಈ ಥರ ಎಲ್ಲ ಹಾಕ್ಕೊಳ್ಳಲ್ಲ ಅವಳು. ಒಂಥರ ಇರಿಟೇಷನ್ ಆಗುತ್ತೆ ಅನಿಸುತ್ತೆ ಮಕ್ಕಳಿಗೆ. ಬಟ್ ಫೋರ್ಸ್ ಮಾಡಿ ಹಾಕ್ಸಿರೋದ್ರಿಂದ ಅವಳ ಮುಖದಲ್ಲಿ ಸ್ವಲ್ಪನೂ ಸ್ಮೈಲೇ ಇರಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಅತ್ತೆನ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿತ್ತು ಮಂತ್ಲಿ ಚೆಕಪ್ಪಿಗೆ. ಸೊ ಹಾಗಾಗಿ ಮೈಸೂರಿಗೆ ಬಂದ್ವಿ. ಹಾಸ್ಪಿಟಲಲ್ಲೇ ಹೇಗೆ ಅಂತಂದರೆ ಅವ್ರು ಕೊಟ್ಟಿರೋ ಅಪಾಯಿಂಟ್ಮೆಂಟ್ ಡೇಟಲ್ಲೇ ಬರಬೇಕು. ಸ್ವಲ್ಪ ವೇರಿಯೇಷನ್ ಆಯಿತು ಅಂತಂದರೂ ಕೂಡ ನೆಕ್ಸ್ಟ್ ಮಂತ್ ಅಥವಾ 2 ಮಂತ್ಸ್ ಆದಮೇಲೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಒಂದು 2 ಡೇಸ್ ಲೇಟ್ ಆಗೋಯಿತು. ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ತುಂಬಾ ದೂರದಿಂದ ಬಂದಿದ್ವಿ, ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಹೇಳಿ. ಟೂ ಡೇಸ್ ಲೇಟ್ ಆಗಿಬಿಟ್ಟಿತ್ತಲ್ಲ ಅಂತ ಹೇಳಿ ಬೇಗನೆ ಬಂದಿದ್ವಿ. ಇನ್ ಕೇಸ್ ಏನಾದ್ರೂ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತಂದರೆ ತೋರಿಸ್ಕೊಂಡೇ ಹೋಗೋಣ ಅಂತ. ಬಟ್ ಅತ್ತೆ ಕಂಡೀಷನ್ ನೋಡಿಬಿಟ್ಟು ಇರಲಿ ಇವತ್ತೇ ತೋರಿಸ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ಬರ್ಲಿಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಪಾಪ ಅವರೇ ಅರ್ಥ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಕೊಟ್ಟರು. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬಂದಮೇಲೆ ಅವನಿಗೆ ಸ್ವಲ್ಪ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸೋದಿತ್ತು. ಸೊ ಮನೆ ಪಕ್ಕದಲ್ಲೇ ಇದ್ದಿದ್ದರಿಂದ ಅಲ್ಲೂ ಕೂಡ ಹೋಗಿ ಸ್ವಲ್ಪ ಮಾತಾಡಿಕೊಂಡು ಅವನಿಗೂ ಅಡ್ಮಿಷನ್ ಮಾಡಿಸೋದಿತ್ತು. ಸೊ ಅಡ್ಮಿಷನ್ ಎಲ್ಲ ಮಾಡಿಸಿ ಆ್ಯಂಡ್ ಮಗನಿಗೂ ಕೂಡ ಸ್ಕೂಲಲ್ಲಿ ಒಂದಷ್ಟು ಪ್ರಾಜೆಕ್ಟ್ ಬಗ್ಗೆ ಒಂದಷ್ಟು ಥಿಂಗ್ಸ್ಗಳನ್ನೆಲ್ಲ ಕೂಡ ಹೇಳಿ ಕಳಿಸಿದ್ರು, ಮಾಡಿ ಕಳಿಸ್ಲಿಕ್ಕೆ ಈ ಥರ ಥಿಂಗ್ಸ್ ಎಲ್ಲ ಬೇಕು ಅಂತ ಹೇಳಿ. ಸೊ ಅದೆಲ್ಲ ಇಲ್ಲೇ ಸಿಗುತ್ತೆ, ಮನೆ ನಿಯರೆಸ್ಟ್ ಒಂದು ಚಿಕ್ಕದ ಅಂಗಡಿ ಇತ್ತು. ಸೊ ಅಲ್ಲಿಗೆ ಬಂದಿದ್ವಿ. ಆ್ಯಂಡ್ ಮಗನಿಗೂ ಕೂಡ ಒಂದಷ್ಟು ಥಿಂಗ್ಸ್ಗಳನ್ನೆಲ್ಲ ತೊಗೊಬೇಕಾದ್ರೆ ನನ್ನ ಮಗಳು ಏನಾದರೂ ಒಪ್ತಾ ಇರಲಿಲ್ಲ. ಸೈಕಲ್ ನೋಡಿದ್ಲು. ಸೊ ಸೈಕಲ್ ಬೇಕೇ ಬೇಕು ಅಂತ ಹೇಳಿ ತುಂಬಾ ಹಠ ಮಾಡ್ತಾಯಿದ್ಲು, ಏನು ತೊಗೊಳೋಕ್ಕೂ ಕೂಡ ಬಿಡ್ತಿರ್ಲಿಲ್ಲ. ಆ್ಯಂಡ್ ನನ್ನ ಮಗನಿಗೂ ಕೂಡ ಸ್ಕೂಲಲ್ಲಿ ಹೇಳಿರೋ ಥಿಂಗ್ಸ್ಗಳೆಲ್ಲ ಕೂಡ ಅಷ್ಟೊಂದು ಸರಿಯಾಗಿ ಸಿಗಲಿಲ್ಲ. ಬಟ್ ನಾನು ತೊಗೊಳಕ್ಕೆ ಹೋಗಿದ್ದಿದ್ದು ನನ್ನ ಮಗನಿಗೆ, ಅದು ತೊಗೊಂಡಿದ್ದು ನನ್ನ ಮಗಳಿಗೆ. ಸೊ ಫೈನಲಿ ಅವಳು ಕೂಡ ಸೈಕಲ್ ತೆಗೆಸ್ಕೊಂಡು ತುಂಬ ದಿನವೇ ಆಗಿಬಿಟ್ಟಿತ್ತು. ಪಾಪ ಅವಳಿಗೆ ಏನೂ ಕೊಡಿಸಿರ್ಲಿಲ್ಲ. ನಾವು ಚಿಕ್ಕಂದ್ರಿಂದನೂ ಕೂಡ ನನ್ನ ಮಗನಿಗೆ ಏನು ತೊಗೊಂಡಿರ್ತೀವಿ ಅದನ್ನೇ ಯೂಸ್ ಮಾಡಿಕೊಂಡು ಅದನ್ನೇ ಆಟ ಆಡ್ತಾಯಿತ್ತು ಖುಷಿಯಾಗಿ. ತುಂಬ ಸಲ ಕೇಳ್ತಾ ಇದ್ಲು ಅವಳು, ತೊಗೊಡಿ ಬೇಕು ಅಂತ ಹೇಳಿ. ಬಟ್ ನಾವು ಕೊಡಿಸಿರ್ಲಿಲ್ಲ. ಯೂಶ್ವಲಾಗಿ ಈ ಥರ ಎಲ್ಲ ಅಂಗಡಿಗಳು ಕರ್ಕೊಂಬಂತು ಅಂತಂದರೆ ಈ ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡೇ ಬರೋಕ್ಕಾಗಲ್ಲ, ಶಾಪಿಂದ ತುಂಬ ಹಠ ಮಾಡ್ತಾರೆ. ಸೊ ಇದೇ ಸೈಕಲ್ ಬೇಕು ಅಂತ ಹೇಳಿ ತೆಗೆಸ್ಕೊಂಡ್ಲು. ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿಬಿಡೋಣ, ಯಾಕಂದರೆ ಯಾವುದೇ ತೊಗೊಂಡು ಬಂದರೂ ಕೂಡ 1-2 ದಿನ ಅಥವಾ ಈ ಥರ ಎಲ್ಲ ಟಾಯ್ಸು ಸ್ವಲ್ಪ ದೊಡ್ಡ ಟಾಯ್ಸ್ ಆಯಿತು ಅನ್ನೋ ಒಂದು ವಾರದ ಮೇಲೆ ಇರೋದಿಲ್ಲ, ಏನೇ ಆದರೂ ಹಾಳು ಮಾಡ್ತಾರೆ, ಮುರಿದಾಕ್ತಿರ್ತಾರೆ. ಸೊ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನೂ ಕೂಡ ಮಾಡಿದೆ. ತುಂಬಾ ಖುಷಿ ಪಡ್ತು. ಯಾಕಂದರೆ ಹೇಳ್ಬೇಕಂದ್ರೆ ಇದೇ ಫಸ್ಟು ಮೇ ಬಿ ಅವಳಿಗೆ ಅಂತಲೇ ಹೇಳಿ ತೊಗೊಂಡಿದ್ದು. ನನ್ನ ಮಗ ಇಲ್ಲ ಬಿಡು ನಾನೇ ಆಟಾಡ್ತೀನಿ ಅಂತ ಹೇಳಿ ಇಬ್ಬರು ಜಗಳ ಮಾಡಿಕೊಂಡು ಆಟಾಡ್ತಾಯಿದ್ರು. ಸೊ ಅದಾದಮೇಲೆ ಅಡುಗೆಗೆ ಮಾಡಿಬಿಡೋಣ, ಅತ್ತೆ ಇದ್ದಿದ್ದರಿಂದ. ಸೊ ಇನ್ಸ್ಟಂಟಾಗಿ ಏನೂ ಮಾಡೋಕ್ಕಾಗಲ್ಲ, ಅನ್ನ ಸಾಂಬಾರೇ ಮಾಡೋಣ ಅಂತ ಹೇಳಿ ಸೋಯಾಬೀನ್ ಇತ್ತು ಅಂತ ಹೇಳಿ ಅದನ್ನು ಪಲ್ಯ ಮಾಡಿದೆ. ಹಾಗೆ ಸೊಪ್ಪು ಸಾಂಬಾರು ಮಾಡೋಣ, ಸೊಪ್ಪೆಲ್ಲ ಇತ್ತು. ಸೊ ಸಾಂಬಾರು ಮಾಡಿಕೊಂಡು ಸ್ವಲ್ಪ ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೋಯಾಬೀನ್ಸು. ಬಟ್ ಹೆಚ್ಚು ಟೈಮ್ ನೆನೆಸಿಟ್ಟು ಆಮೇಲೆ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಬಂದಿದ್ದರಿಂದ ಅತ್ತೆಗೆ 1-2 ಟ್ಯಾಬ್ಲೆಟ್ಸ್ಗಳು ಸಿಕ್ಕಿರಲಿಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದ್ರು. ನಾನು ಕೂಡ ಹೋಗಿ ಬರೋಣ, ಪಾಪುಗೂ ಕೂಡ ಸ್ವಲ್ಪ ಡೈಪರೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ತೊಗೊಂಡು ಬಂದುಬಿಡೋಣ ಒಟ್ಟಿಗೆ ಅಂತ ಹೇಳಿ ಇಲ್ಲೇ ಮನೆ ನಿಯರೆಸ್ಟ್ ಇರೋ ಅಪೋಲೋ ಸೆಂಟರಿಗೆ ಬಂದಿದ್ವಿ.
ಇಲ್ಲೆಲ್ಲ ಆಲ್ಮೋಸ್ಟು ಆನ್ಲೈನಲ್ಲಿ ನಾವೇನು ತೊಗೋತೀವಿ ಪರ್ಚೇಸ್ ಮಾಡ್ತೀವಿ ಅದೇ ರೀತಿ ಸ್ವಲ್ಪ ಡಿಸ್ಕೌಂಟಲ್ಲೆಲ್ಲ ಕೊಡ್ತಾರೆ. ಆ್ಯಂಡ್ ಹೊಸ ಹೊಸ ಬ್ರ್ಯಾಂಡ್ಗಳು ಬಂದಿದ್ರೂ ಕೂಡ ಹೇಳ್ತಾರೆ ಯಾವುದು ಚೆನ್ನಾಗಿರುತ್ತೆ, ಇದನ್ನು ಟ್ರೈ ಮಾಡಿ, ಇದು ತುಂಬಾ ಚೆನ್ನಾಗಿ ರನ್ ಆಗ್ತಾಯಿದೆ ಅಂತೆಲ್ಲ ಹೇಳ್ತಾರೆ. ಡೈಪರ್ಸ್ ಎಲ್ಲ ನಾನು ಸ್ವಲ್ಪ ಯೂಶ್ವಲಾಗಿ ಚೇಂಜ್ ಮಾಡ್ತಿರ್ತೀನಿ ಮಧ್ಯ ಮಧ್ಯ. ಯಾವುದಾದ್ರೂ ಹೊಸದು ಬಂದಿತ್ತು ಅಂದರೂ ಕೂಡ ಟ್ರೈ ಮಾಡ್ತೀನಿ. ಆ್ಯಂಡ್ ಆಫರ್ಸ್ಗಳು ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ ಹೊರಗಡೆ ಎಲ್ಲ ಕಂಪೇರ್ ಮಾಡಿದ್ರೆ. ಸೊ ಅಪೋಲೋದಲ್ಲಿ ಆನ್ಲೈನ್ ಶಾಪಿಂಗು ಕೂಡ ಇದೆ. ಏನಾದರೂ ಬೇಕು ಅನ್ನೋದಾದರೆ ಮನೆ ಹತ್ರನೇ ತಂದು ಕೊಟ್ಟು ಹೋಗ್ತಾರೆ. ಸೊ ಡೋರ್ ಸ್ಟೆಪ್ ಶಾಪಿಂಗು ಕೂಡ ಅವೈಲಬಲ್ ಇರೋದ್ರಿಂದ ತುಂಬಾ ವರ್ತು. ಆ್ಯಂಡು ಕಾರ್ಡ್ ಕೂಡ ಅವೈಲಬಲ್ ಇರುತ್ತೆ. ಕಾರ್ಡೆಲ್ಲ ಮಾಡಿಸ್ಕೊಂಡು ತೊಗೊಂಡ್ರೆ ಇಷ್ಟು ಪರ್ಸೆಂಟ್ ಎಲ್ಲ ಇರುತ್ತೆ. ನಾನು ಯೂಶ್ವಲಾಗಿ ಡೈಪರ್ಸ್ ಇಲ್ಲೇ ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೊಳ್ಳೆ ಆಫರ್ಸ್ಗಳು ಚೆನ್ನಾಗಿರೋದು ಕೊಡ್ತಾರೆ. ಸೊ ಹಾಗಾಗಿ ಒಂದಷ್ಟು ಕಲೆಕ್ಷನ್ಸ್ಗಳನ್ನೆಲ್ಲ ನೋಡಿದೆ. ಲಾಸ್ಟಲ್ಲಿ ಹಗ್ಗೀಸ್ ಟ್ರೈ ಮಾಡೋಣ ಅಂತ ಹೇಳಿ ಹಗ್ಗೀಸ್ ತೊಗೊಂಡೆ. ಲಾಸ್ಟ್ ಟೈಮೆಲ್ಲ ಮೊಮೊ ಪೊಕೊ ಪ್ಯಾಂಟ್ಸ್ ತೊಗೊಂಡಿದ್ದೆ, ಪ್ಯಾಂಪರ್ಸ್ ಎಲ್ಲ ತೊಗೊಂಡಿದ್ದೆ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಮಿನಿ ಪ್ಯಾಕು 99 199 ಎಲ್ಲ ತೊಗೋತಿದ್ದೆ. ಅದು ಚೆನ್ನಾಗಿರುತ್ತೆ ಇದೂ ಕೂಡ. ಹಾಗಾಗಿ ಒಂದು ಬಲ್ಕಲ್ಲೇ ತೊಗೊಂಬಿಡೋಣ ಅಂತ ಹೇಳಿ ಈ ಸಲ ಹಗ್ಗೀಸ್ ತೊಗೊಂಡು ಮನೆಗೆ ಹೊರಟೆ. ಇದಾಗಿತ್ತು ಇವತ್ತಿನ ದಿನ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.